ಹಿಡ್ಕೊ ಮೊಬೈಲ್ ಹಿಡ್ಕೊ ಅಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ವಾಪಸ್ಸು ಬರುವಂತದ್ದಾಗುತ್ತೆ, ಮಾಡಿರುವಂತಹ ಋಣಬಾಧೆಯಿಂದ ವಿಮುಕ್ತಿ ಆಗುವಂಥದ್ದು ಆಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ತೀರ್ಥ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಸಂಪೂರ್ಣವಾದಂತಹ ಸೋಂಬೇರಿತನ ಅಂತ ಅನ್ನುವಂಥದ್ದು ಹೋಗುತ್ತೆ. ಅಂದ್ರೆ ಒಂದು ಕೆಲಸ ಮಾಡುವಂಥವ್ರು 3 ಕೆಲಸ ಮಾಡ್ತಾರೆ. ಆ 3 ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಣ ಸಂಪಾದನೆ ಆಗುತ್ತೆ. ಆ ಹಣ ಸಂಪಾದನೆ ಆಗೋದ್ರಿಂದ ಸಾಲವನ್ನು ಬೇಗ ತೀರಿಸುವಂಥದ್ದಾಗುತ್ತೆ. ಅಂದ್ರೆ ಕೆಲಸನೇ ಮಾಡಲಿಲ್ಲ ಅಥವಾ ಏನು ಮಾಡಲಿಲ್ಲ ಅಂದ್ರೆ ಹಣ ಎಲ್ಲಿಂದ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಂದ್ರೆ ಖಂಡಿತವಾಗ್ಲೂ ನಾಳೆ ಮಾಡುವಂತ ಕೆಲಸ ಈಗಲೇ ಮಾಡುವಂತ ಮನಸ್ಥಿತಿ ಕೊಡುವಂತಹ ತೀರ್ಥ ಮತ್ತೆ ಪವಿತ್ರ ಸ್ನಾನ ಇದಾಗಿರುತ್ತೆ. ಆಮೇಲೆ ಇಲ್ಲಿ ಯಾರೇ ಬಂದರೂ ಸಹ ಈ ಭೂಮಿ ವಿಚಾರದಲ್ಲಿ ಅಂದ್ರೆ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ ಅಥವಾ ಭೂಮಿ ತಗೊಳ್ಬೇಕು ಅಂತ ಇರ್ತಾರೆ, ಎಷ್ಟೋ ದಿನದಿಂದ ಹಣ ಒದಗಿಸ್ಕೊಂಡಿರ್ತಾರೆ, ಎಲ್ಲಾದ್ರೂ ಭೂಮಿ ನೋಡಕ್ ಹೋಗಿರ್ತಾರೆ, ಆ ಭೂಮಿ ಇಷ್ಟ ಆಗಲ್ಲ, ಅಥವಾ ಏನಾದ್ರೂ ಒಂದು ಅಡಚಣೆಗಳು ಬಂದು ಮನೆ ಕಟ್ಟುವಂತ ಯೋಗ ಇನ್ನೂ ಪ್ರಾಪ್ತವಾಗ್ತಾ ಇರಲ್ಲ, ಅಂಥವ್ರು ಬಂದು ಇಲ್ಲಿ ಬೇಡ್ಕೊಳ್ಳೋದ್ರಿಂದ, ಭಗವಂತನನ್ನ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಮನೆ ಕಟ್ಟುವಂತಹ ಯೋಗ, ಭೂಮಿ ತಗೊಳ್ತಕ್ಕಂತಹ ಭೋಗ ಸಂಪ್ರಾಪ್ತಿ ಆಗುವಂಥದ್ದಾಗತ್ತೆ. ಆಮೇಲೆ ಈ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತಾರೆ, ಅವ್ರು ಏನು ಅಂದ್ರೆ ಕೆಲವರು ಬಂದು ಕೂತ್ಕೊಂಡು ಮಾತಾಡಿರ್ತಾರೆ, ವ್ಯವಹಾರ ಕುದುರಿರಲ್ಲ, ಅಥವಾ ಮನೆ ಕಟ್ಟೋದಕ್ಕೆ ಮಾತಾಡ್ಕೊಂಡು ಅಡ್ವಾನ್ಸ್ ಕೊಟ್ಟು ಹೋಗಿ ಮತ್ತೆ ನೀವು ಬೇಡ ಅಂತ ಹೇಳಿ ಬೇರೆ ಕಡೆ ಹೋಗುವಂಥದ್ದು, ಅಥವಾ ಭೂಮಿ ತಗೊಳ್ಳೋದಕ್ಕೆ ಬಂದು ಬೇರೆ ಕಡೆ ಹೋಗುವಂಥದ್ದು, ಈ ರೀತಿಯಾದಂತಹ ಎಲ್ಲ ವಿಘ್ನಗಳ ನಿವಾರಣೆಗಾಗಿ ಈ ತೀರ್ಥಸ್ಥಾನ ಬಹಳ ಸೂಕ್ತವಾಗಿರುವಂಥದ್ದು. ಆಮೇಲೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥದ್ದು ಸ್ವಾಮಿಗೆ ಪ್ರದೋಷ ಕಾಲದಲ್ಲಿ. ಆ ಅರ್ಧನಾರೀಶ್ವರ ಅಭಿಷೇಕದಲ್ಲಿ ಇಟ್ಟಂತ ಕಂಕಣಗಳನ್ನ ಬಂದಂತಹ ಯಾರಿಗೆ ಮದುವೆ ಆಗಿಲ್ಲ ಅಂತ ಹುಡುಗನಿಗೆ, ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹುಡುಗಿಗೆ ಕಂಕಣ ಕಟ್ತೀವಿ. ಅವರು 9 ಪ್ರದೋಷ ಬರೋ ಒಳಗಾಗಿ ತಮ್ಮ ಯಜಮಾನ್ರ ಜೊತೆ ಬರ್ತಾರೆ. ಇಲ್ಲಿಗೆ ಒಂದು 1000 ಲಗ್ನ ಪತ್ರಿಕೆ ನಮ್ಮ ದೇವಸ್ಥಾನದಲ್ಲಿ. ಅಂತವ್ರು 9 ಪ್ರದೋಷ ಬರೋ ಒಳಗಡೆ ಖಂಡಿತವಾಗ್ಲೂ ಅವರಿಗೆ ಕಂಕಣ ಭಾಗ್ಯ ಆಗುವಂಥದ್ದಾಗುತ್ತೆ. ಮತ್ತೆ 9 ಪ್ರದೋಷ ಕಾಲಗಳು ಸತಿಪತಿಗಳಿಗೆ ಇನ್ನೂ ಯಾರು ಮಕ್ಕಳಾಗಿಲ್ಲ, ಈಗೆಲ್ಲ IVF ಮತ್ತೊಂದು ಮಗದೊಂದು ಎಲ್ಲ ಹೋಗಿ ಅನಾರೋಗ್ಯ ಸಮಸ್ಯೆಗಳನ್ನ ತಂದುಕೊಳ್ತಾ ಇರ್ತಾರೆ. ಹೋಗ್ಬೇಡಿ ಅಂತ ಅಲ್ಲ, ಹೋಗುವಂತ ಕಾರ್ಯ ಸಕ್ಸಸ್ ಆಗ್ಬೇಕು ಅಂದ್ರೆ ಇಲ್ಲಿ ಬಂದು ಆ ಭಗವಂತನಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಅನ್ನ ಪ್ರಸಾದವನ್ನ ದಂಪತಿಗಳಿಬ್ಬರೂ ಸಹ ಇಲ್ಲಿ ಬನ್ನಿ ವೃಕ್ಷ ಇದೆ, ಆ ವೃಕ್ಷದ ಕೆಳಗಡೆ ಅನ್ನ ಪ್ರಸಾದ ಕೊಡ್ತೀವಿ. ಆ ಅನ್ನ ಪ್ರಸಾದವನ್ನ ಭಕ್ಷಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಸಂತಾನ ಭಾಗ್ಯ ಆಗುವಂಥದ್ದಾಗತ್ತೆ. ಮತ್ತೆ ದಾರಿದ್ರ್ಯವು ನಿವಾರಣೆ ಆಗುವಂಥದ್ದು ಸಾನ್ನಿಧ್ಯದ ಒಂದು ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಇರುವಂಥದ್ದು ವಿಶೇಷ. ಮುಂದಿನ ಪ್ರದೋಷ ದಿನಾಂಕ 25/4/2025 ಶುಕ್ರವಾರ ಇದೆ. ಈ ಶುಕ್ರವಾರ ಮಹಾಪ್ರದೋಷ ಆಗಿರೋದ್ರಿಂದ ದಾರಿದ್ರ್ಯಗಳ ನಿವಾರಣೆಗಾಗಿ ಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂದ್ರೆ ಸಾನ್ನಿಧ್ಯಕ್ಕೆ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಅವರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷ ಪ್ರಾಪ್ತವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆ, ಮನೆಯಲ್ಲಿ ಮನಃಶಾಂತಿ, ಧನಲಾಭ ಆಗುವಂಥದ್ದು ಖಂಡಿತವಾಗ್ಲೂ ನೆರವೇರುವಂಥದ್ದಾಗಲ್ಲ. ಈ ದೇವಸ್ಥಾನದ ವಿಳಾಸ ಬಂದು ಅಟ್ಟೂರು ಗ್ರಾಮ, ಯಲಂಕ, ಬೆಂಗಳೂರು. ಬೆಂಗಳೂರಲ್ಲೇ ತುಂಬಾ ಪುರಾಣ ಪ್ರಸಿದ್ಧವಾದಂತ ಕ್ಷೇತ್ರ ಅಂದ್ರೆ ಬೆಂಗಳೂರಲ್ಲಿ ಇಷ್ಟು ಹಳೆ ದೇವಸ್ಥಾನ ಇರುವಂತದ್ದು ಯಲಂಕದಲ್ಲಿರತಕ್ಕಂತಹ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಯಾಕೆಂದ್ರೆ ಇಲ್ಲಿ ಜನಮೇಜಯನ ಕಾಲದಲ್ಲಿ ಸರ್ಪಯಾಗ ನಡೆದಂಥದ್ದು. 5000 ವರ್ಷದಿಂದ 6000 ಇತಿಹಾಸ ಉಳ್ಳಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಯಲಂಕ ಬಂದು ಅಲ್ಲಿಂದ ಅಟ್ಟೂರು ಲೇಔಟ್ ಬಂದು ಅಲ್ಲಿ ಇಟ್ಕೊಂಡು ಅಟ್ಟೂರು ಗ್ರಾಮಕ್ಕೆ ಬರುವಂಥದ್ದಾಗುತ್ತೆ. ಅಲ್ಲಿ ಆಟೋ ಸಿಗುತ್ತೆ ಅಥವಾ ಬಸ್ ಸಿಗುತ್ತೆ, ಅಥವಾ ನೀವು ವೆಹಿಕಲ್ ಅಲ್ಲಿ ಬರೋ ಹಾಗಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಅಲ್ಲಿ ಹ್ಯಾಂಡ್ ಮೆಸೇಜ್ ಮಾಡಿದ್ರೆ ಸಾನ್ನಿಧ್ಯದ ವಿಶೇಷತೆಗಳು ಯಾವಾಗಿರುತ್ತೆ, ಸಾನ್ನಿಧ್ಯಕ್ಕೆ ಯಾವಾಗ ಬರಬೇಕು, ಯಾವ ಸಮಯದಲ್ಲಿ ಬರಬೇಕು, ಮತ್ತೆ ಇಲ್ಲಿ ನಾಡಿ ಜ್ಯೋತಿಷ ಹೇಳುವಂಥದ್ದು ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮುಂದಿನ ಭವಿಷ್ಯ ತಿಳ್ಕೊಳ್ಬೇಕು ಅಂತ ಹೇಳಿ ಮೀನರಾಶಿಯವರಿಗೆ ಇವಾಗ ಶನಿ ಪ್ರಾರಂಭ ಆಗಿದ್ದಾನೆ, ಶನಿ ಸ್ವಸ್ಥಾನದಲ್ಲಿದ್ದಾನೆ. ಹಾಗಾಗಿ ಅಂಥವರಿಗೆ ಮತ್ತೆ ಮೇಷ ಮತ್ತೆ ವೃಷಭ ರಾಶಿ ದ್ವಾದಶ ರಾಶಿಗಳಿಗಿರತಕ್ಕಂಥ ಫಲಾನುಫಲಗಳು ಏನು, ಮುಂದೆ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಅಥವಾ ಯಾವ ದೇವರ ಮೊರೆ ಹೋದ್ರೆ ಅವರಿಗೆ ಸಂಕಷ್ಟಗಳಿಂದ ಪಾರಾಗ್ತಾರೆ ಅನ್ನುವಂಥ ಜ್ಯೋತಿಷ ನಾಡಿ ನೋಡಿ ಹೇಳುವಂಥದ್ದು ಅದು ಬಹಳ ವಿಶೇಷವಾಗಿರುತ್ತೆ ಸಾನ್ನಿಧ್ಯದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಅಲ್ಲೇ ಕುಕ್ಕರೆ
25ನೇ ತಾರೀಕು ಸಂಜೆ 4:30. ತಂದೆ ಭಗವಂತ ನಮ್ಮ ಅಪ್ಪಾಜಿ ಕಾಪಾಡಪ್ಪ. ಭಗವಂತ ಕಾಪಾಡಪ್ಪ. ಎಲ್ಲ ನೀನು ಕಾರಪ್ಪ. ನಂತೆ ಏನಿಲ್ಲ, ತಂದೆ ಕಾಪಾಡು, ಭಗವಂತ ಕಾಪಾಡು.